ಸ್ನೇಹಿತರೆ, SSLC ಪರೀಕ್ಷೆ 2ರ ರಿಸಲ್ಟ್ ಈಗಾಗಲೇ ಅನೌನ್ಸ್ ಆಗಿದೆ, ಅಂದರೆ ಡಿಕ್ಲೇರ್ ಆಗಿದೆ ರಿಸಲ್ಟು. ಸೊ ಈ ಒಂದು ವೆಬ್ಸೈಟಲ್ಲಿ ತುಂಬ ಜನ ಚೆಕ್ ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ಈ ಒಂದು ವೆಬ್ಸೈಟಲ್ಲಿ ರಿಸಲ್ಟ್ ಬರ್ತಾ ಇರೋದು SSLC 2025 ಪರೀಕ್ಷೆ 1 ಮತ್ತು 2ರ ಉತ್ತಮ ಅಂಕಗಳ ಸಂಯೋಜಿತ ಫಲಿತಾಂಶ ಪ್ರಕಟಣೆ. ಅಂದರೆ ಪರೀಕ್ಷೆ 1 ಮತ್ತು 2ರ ಸಂಯೋಜಿತ ಫಲಿತಾಂಶ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ತೋರಿಸ್ತಾ ಇದೆ. ಸೊ ಈ ಒಂದು ವೆಬ್ಸೈಟಲ್ಲಿ ನೀವು ನಿಮ್ಮೊಂದು ನಂಬರನ್ನು ಹಾಕಿ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿದ್ಮೇಲೆ ನಿಮಗಿಲ್ಲಿ ಪರೀಕ್ಷೆ 2ರ ಯಾರೆಲ್ಲ ಎಕ್ಸಾಮಲ್ಲಿ ಫೇಲ್ ಆಗಿ ಈ ಒಂದು ಪರೀಕ್ಷೆನ ಬರೆದಿರ್ತರೋ ಅವರಿಗೆ ಈ ಒಂದು ವೆಬ್ಸೈಟಲ್ಲಿ ರಿಸಲ್ಟ್ ಸರಿಯಾಗಿ ತೋರಿಸ್ತಾ ಇಲ್ಲ. ಅಂದರೆ 1 ಮತ್ತು 2 ಸಂಯೋಜಿತ ರಿಸಲ್ಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೀವು ಎಕ್ಸಾಮ್ 2ರ ಆ್ಯಕ್ಚುಯಲ್ ರಿಸಲ್ಟನ್ನು ನೋಡಬೇಕಂದ್ರೆ ಬೇರೆ ಒಂದು ವೆಬ್ಸೈಟನ್ನು ಓಪನ್ ಮಾಡಬೇಕು. ಸರ್ಚಲ್ಲಿ KSEAB ಕರ್ನಾಟಕ government.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆನಂತರ ಇಲ್ಲಿ ಮೊದಲನೇ ಒಂದು ವೆಬ್ಸೈಟು KSEAB ಅಂತ ಇರುತ್ತೆ. ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಇಲ್ಲಿ ಇಲಾಖಾ ದಾಖಲೆಗಳಲ್ಲಿ SSLC ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಫಲಿತಾಂಶ ಅಂತ ಇರುತ್ತೆ, ಫಲಿತಾಂಶ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು ಫಲಿತಾಂಶ ಇದರಲ್ಲಿ ಪರೀಕ್ಷೆ 1 ಮತ್ತು 2ರ ಉತ್ತಮ ಅಂಕಗಳ ಸಂಯೋಜಿತ ಫಲಿತಾಂಶ. ಹಾಗೆಯೇ ಎರಡನೇ ಆಪ್ಷನ್ನು SSLC ಪರೀಕ್ಷೆ 2ರಲ್ಲಿ ಪಡೆದ ನೈಜ ಅಂಕಗಳ ವಿವರ ಅಂತ. ಈ ಒಂದು ನೈಜ ಅಂಕಗಳ ವಿವರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ನೀವು ನಿಮ್ಮೊಂದು ರಿಜಿಸ್ಟರ್ ನಂಬರ್ ಹಾಗೆಯೇ ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಇಲ್ಲಿ ವ್ಯೂ ಯುವರ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. SSLC ಪರೀಕ್ಷೆ 2ರ ನಿಜವಾದ ರಿಸಲ್ಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಯಾರೆಲ್ಲ ಫೇಲ್ ಆಗಿ ಎಕ್ಸಾಮ್ ಬರ್ತಿರ್ತೀರೋ ಅವರಿಗೆ ಇದು ಕರೆಕ್ಟ್ ಆದಂಥ ಒಂದು ರಿಸಲ್ಟ್ ನಿಮಗೆ ತೋರಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ.